ವೀಕ್ಷಕರೇ, ಮದುವೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಮಾತನಾಡ್ತಾ ಹೋಗ್ತೀವಿ. ಮದುವೆ ಅನ್ನೋದು ಕೇವಲ ಇಬ್ಬರು ವ್ಯಕ್ತಿಗಳ ಮಿಲನವಲ್ಲ, ಅದು ಎರಡೂ ಕುಟುಂಬಗಳ ನಡುವೆ ಇರುವಂತಹ ಭಾವನಾತ್ಮಕವಾದಂತಹ ಬಂಧ. ಮನೆಯಲ್ಲಿ ಮದುವೆ ಫಿಕ್ಸ್ ಆಯಿತು ಅಂತಂದ್ರೆ ಸಾಕು, ಎಲ್ಲರಲ್ಲೂ ಸಂಭ್ರಮದ ಜೊತೆಗೆ ಒಂದು ದೊಡ್ಡ ಪ್ರಶ್ನೆ ಶುರುವಾಗುತ್ತೆ. ಅದು ಮದುವೆಗೆ ಯಾವ ದಿನ ಸೂಕ್ತ ಅನ್ನೋದು. ಕೆಲವೊಮ್ಮೆ ನಮಗೆ ಅರಿವಿಲ್ಲದಂತೆಯೇ ಕೆಲವೊಂದು ದಿನಗಳು ನಾವು ಆಯ್ಕೆ ಮಾಡ್ಕೊಂಡ್ಬಿಡ್ತೇವೆ. ಆದರೆ ಶಾಸ್ತ್ರಗಳ ಪ್ರಕಾರ ಬಹುಳ ಸೋಮವಾರ, ಸಂಕ್ರಮಣ ಅಥವಾ ಅಧಿಕ ಜ್ಯೇಷ್ಠ ಮಾಸದಂದು ಮದುವೆ ಮಾಡಲೇಬಾರದು ಅನ್ನುವಂತಹ ಮಾತಿದೆ. ಒಂದು ವೇಳೆ ಈ ಸಮಯದಲ್ಲಿ ಮದುವೆ ಮಾಡಿದ್ರೆ ದಾಂಪತ್ಯ ಜೀವನದಲ್ಲಿ ಎದುರಾಗುವಂತಹ ಸಂಕಷ್ಟಗಳಾದ್ರೂ ಏನು, ಅಷ್ಟಕ್ಕೂ ವಿವಾಹಕ್ಕೆ ಮುಹೂರ್ತ ಇಡುವ ಸರಿಯಾದ ವಿಧಿವಿಧಾನ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರತ್ಯಂಗಿರಾ ದೇವಿ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ನೋಡಿ, ಈಗಿನ ಕಾಲದಲ್ಲಿ ಮದುವೆಗಳು ಬೇಗ ಮುರಿದು ಬೀಳ್ತಾ ಇದ್ದಾವೆ. ಇದಕ್ಕೆ ಜಾತಕ ಹೊಂದಾಣಿಕೆಗಿಂತ ಮುಹೂರ್ತದ ತಪ್ಪೇ ಹೆಚ್ಚು ಕಾರಣವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕೆ ಈಗ ಆಗ್ತಾ ಇದೆ ಅಂತ ನೋಡಿ, ನಾವು ಈ ನಡುವೆ ನೋಡ್ತಾ ಇರುವಂಥ ಒಂದಷ್ಟು ವಿಚಾರಗಳು ಎಲ್ಲ ಸರಿಯಿದ್ದು ಜಾತಕಗಳ ಪರಿಶೀಲನೆ ಇಲ್ಲ ಚೆನ್ನಾಗಿದ್ದು ನಂತರ ಜೀವನ ವಿವಾಹದ ನಂತರ ಒಂದಷ್ಟು ಸಮಸ್ಯೆಗೆ ಈಡಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೋಡಿ, ಪ್ರಮುಖವಾಗಿರುವಂಥದ್ದು ಜಾತಕದ ಪರಿಶೀಲನೆ ಹೇಗಿರುತ್ತೋ ಅದೇ ರೀತಿ ವಿವಾಹದ ಒಂದಷ್ಟು ಮಾಡಿಕೊಳ್ಳುವಂತಹ ಸಮಯ ಮತ್ತು ದಿನಾಂಕ ಬಹಳ ಅಗತ್ಯ ಇದೆ ನೋಡುವಂಥದ್ದು. ಇವತ್ತು ಎಷ್ಟೋ ಮದುವೆಗಳು ಮುರಿದು ಬೀಳೋದಕ್ಕೆ ಸರಿಯಾದಂತಹ ಲಗ್ನದಲ್ಲಿ ಮದುವೆ ಆಗದಿರುವಂಥದ್ದು ಕಾರಣ ಅಂತ ಹೇಳ್ತೀವಿ. ಒಂದಿಷ್ಟು ನಕ್ಷತ್ರಗಳ ವಿಚಾರದಲ್ಲಿ ಮದುವೆಯನ್ನು ಮಾಡ್ಕೋಬಾರ್ದು ಅನ್ನುವಂಥ ಶಾಸ್ತ್ರದಲ್ಲಿದೆ. ಮತ್ತು ಒಂದಷ್ಟು ಮಾಸಗಳಲ್ಲಿ ವಿವಾಹವನ್ನು ಮಾಡಿಕೊಂಡ್ರೆ ಒಂದಷ್ಟು ವೈವಾಹಿಕ ಜೀವನದಲ್ಲಿ ಏರುಪೇರುಗಳು ಉಂಟಾಗುವಂಥದ್ದು ಇರುತ್ತೆ. ನಿಮಗೆ ಗೊತ್ತಿರಬಹುದು, ಸಾಮಾನ್ಯವಾಗಿ ನಿಮಗೆ ಮದುವೆ ಅಂತ ಬಂದಾಗ ಆಷಾಢ ಮಾಸ ಮತ್ತು ಪಿತೃಪಕ್ಷಗಳು ಮತ್ತು ಅದರ ಜೊತೆಗೆ ಧನುರ್ಮಾಸವನ್ನು ನಿಷಿದ್ಧ ಆಗಿರುವಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಆದರೆ ಇನ್ನೂ ಒಂದಷ್ಟು ಮಾಸಗಳಲ್ಲಿ ಕೆಲವೊಂದು ನಕ್ಷತ್ರಗಳು ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ರಾಶಿಗಳ ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ಮದುವೆಗೆ ನಿಷಿದ್ಧವಾದಂತಹ ದಿನಗಳಿದ್ದಾವೆ. ಅದರಲ್ಲಿ ಏನಾದರೂ ಮದುವೆ ಆಯಿತು ಅಂತ ಹೇಳಿದ್ರೆ ಮುಂದಿನ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ನೀವು ಮದುವೆಗೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದು ಎಷ್ಟು ಸರಿಯಾಗಿದೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮದುವೆಗೆ ಮುಹೂರ್ತ ಅನ್ನುವಂಥದ್ದು ಜೀವನದ 100 ವರ್ಷದ ಕಾಲ ಇರೋ ತನಕನೂ ನೆಮ್ಮದಿ ಜೀವನ ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಸರಿಯಾದಂಥ ಮುಹೂರ್ತ ಸರಿಯಾದಂತಹ ದಿನಾಂಕದಲ್ಲಿ ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ವಿಚ್ಛೇದನೆವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸಮಸ್ಯೆಗಳು ಅಂತ ಹೇಳಿದ್ರೆ 4 ವರ್ಷಗಳಲ್ಲಿ ಒಂದು ಸತಿ ಬರುವಂಥದ್ದು ಅಧಿಕ ಜ್ಯೇಷ್ಠ ಮಾಸ ಅಂತ ಬರ್ತಾ ಇದೆ ಈ 2026ರಲ್ಲಿ. ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರಿ ಜ್ಯೇಷ್ಠ ಪುತ್ರನಿಗೆ ಮದುವೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅದು ತ್ರಿದೇಷ್ಟ ಆಗುವಂಥದ್ದು, ಆ ಕಾರಣಕ್ಕೆ ವೈವಾಹಿಕ ಜೀವನಕ್ಕೆ ತೊಂದರೆ ಉಂಟಾಗುತ್ತೆ ಅನ್ನುವಂಥದ್ದು. ಆದರೆ ಇದೇ ಜ್ಯೇಷ್ಠ ಮಾಸದಲ್ಲಿ ನಿಜ ಜ್ಯೇಷ್ಠ ಮಾಸ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದಿದೆ. ಅಧಿಕ ಜ್ಯೇಷ್ಠ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಈ ಮಾನುಷ ಕರ್ಮಗಳಿಗೆ ಸಂಬಂಧಪಟ್ಟಂಥದ್ದು ಮದುವೆಗಳಾಗಬಹುದು, ಮಾಡಲೇಬಾರ್ದು ಅನ್ನುವಂಥದ್ದು ಹೇಳುತ್ತೆ. ಆದರೆ ಪೂಜೆ ಪುನಸ್ಕಾರಗಳಿಗೆ ಅಧಿಕ ಫಲವನ್ನು ಕೊಡುತ್ತೆ ಅಂತ ಹೇಳುತ್ತೆ. ಇಲ್ಲಿ ಅಧಿಕ ಫಲ ಅಂದರೆ 1-2 ಅನ್ನುವಂಥದ್ದು. ಯಾವಾಗ ಜ್ಯೇಷ್ಠ ಮಾಸ ಇದೇ ಬರುವಂಥ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಫಲ ಅಂತ ಹೇಳಿದ್ರೆ ಮದುವೆ ಆಗಿದ್ರೂ ಬಿಟ್ಟು ಇನ್ನೊಂದು ಮದುವೆ ಆಗುವಂಥ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಇದು ಬಹಳ ನಿಷಿದ್ಧವಾದಂಥದ್ದು ಸಮಯ ಅಂತ ಹೇಳ್ತೀವಿ. 1 ತಿಂಗಳ ಕಾಲ ಇರುತ್ತೆ. ನಂತರ ಈ ಸಂಕ್ರಮಣಗಳು ಅಂತ ಹೇಳುತ್ತೆ. ಅಂದರೆ ಯಾವುದೇ ಒಂದು ನಕ್ಷತ್ರ ಸಂಧಿ ಅಥವಾ ತಿಥಿ ಸಂಧಿ ಆಗುವಂಥದ್ದು, ಲಗ್ನ ಸಂಧಿ ಆಗುವಂಥದ್ದು ಮತ್ತು ಅದರ ಜೊತೆಗೆ ಒಂದು ಗ್ರಹ ಬದಲಾವಣೆ ಆದಂತಹ ದಿನಗಳು ಏನಿರುತ್ತೆ ಒಂದಷ್ಟು ನಿಷಿದ್ಧವಾದಂಥ ಪೂಜೆಗಳು ಇರುವಂಥದ್ದು ಇರುತ್ತೆ. ಒಂದಷ್ಟು ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಸಂಕ್ರಮಣ ಮಧ್ಯಮ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಅಂದರೆ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಏನು ಬದಲಾವಣೆ ಆಗುವಂಥದ್ದಿರುತ್ತೆ ಆ ದಿನವೂ ಮದುವೆಯನ್ನು ಮಾಡಬಾರ್ದು ಅನ್ನುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಮುಹೂರ್ತಕ್ಕೆ ತಾರಾಬಲ ಚಂದ್ರಬಲವನ್ನು ನೋಡಿಬಿಟ್ಟು ದಿನಶುದ್ಧಿ ಚೆನ್ನಾಗಿದೆ, ಈ ದ್ವಿತೀಯ ತಿಥಿ ಇದೆ ಮಾಡಬಹುದು ಮದುವೆ ಅನ್ನುವಂಥದ್ದು, ಅಥವಾ ಪಂಚಮಿ ತಿಥಿ ಇದೆ ಮಾಡಬಹುದು ಅಂತ ಡೇಟ್ ಹಾಕ್ಕೊಟ್ಬಿಟ್ಟಿರ್ತಾರೆ. ಆದರೆ ಆ ಡೇಟು ದಿನಾಂಕ ಏನಿದೆ ಬಹುಳ ಸೋಮವಾರ ಆಗಿದ್ದರೂ ವಿಚ್ಛೇದನೆ ಕೋರ್ಟು ಕಚೇರಿ ತನಕ ಹೋಗುವಂಥದ್ದು ಇರುತ್ತೆ. ನೋಡಿ, ಇಲ್ಲಿ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಸಾಲಾವಳಿ ನೋಡಿ, ಜಾತಕಗಳ ಪರಿಶೀಲನೆ ನೋಡಿ,
ಕುಜನ ದೋಷಗಳು ಇರುವಂಥದ್ದು ಏನಾದರೂ ಇದ್ದರೆ ಅದಕ್ಕೆಲ್ಲ ಪರಿಹಾರಗಳನ್ನು ಮಾಡಿ. ನೀವು ಮದುವೆ ಡೇಟಲ್ಲಿ ಏನಾದರೂ ಬಹುಳ ಸೋಮವಾರ ಆಗಿದ್ದರೆ ಅದೂ ಸಹ ಒಂದು ವೈವಾಹಿಕ ಜೀವನಕ್ಕೆ ಕಂಟಕವಾಗಿ ತೊಂದರೆ ಆಗುವಂಥದ್ದಿರುತ್ತೆ. ಸಾಮಾನ್ಯವಾಗಿ ಬಹುಳ ಸೋಮವಾರ ಅಂದರೆ ಏನು ನೋಡಿ, ಒಂದು ನಿರ್ದಿಷ್ಟ ವಾರಗಳಲ್ಲಿ ಮದುವೆಯನ್ನು ಮಾಡಬೇಕು ಅಥವಾ ಕೆಲವೊಂದು ವಾರಗಳಲ್ಲಿ ಮಾಡಬಾರ್ದು ಅಂತ ಹೇಳುತ್ತೆ. ಸಾಮಾನ್ಯವಾಗಿ ನಾವು ಮಾಡಿಕೊಳ್ಳುವಂಥದ್ದು ಮದುವೆ ಬುಧವಾರ ಮತ್ತು ಗುರುವಾರ, ಶುಕ್ರವಾರ ಬಹಳ ಶ್ರೇಷ್ಠವಾದಂಥದ್ದು. ಈ ಸೋಮವಾರ ಮಧ್ಯಮವಾಗಿರುತ್ತೆ ಅಂತ ಹೇಳುತ್ತೆ. ಭಾನುವಾರ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಎಲ್ಲ ಭಾನುವಾರ ರಜಾ ಇರೋದ್ರಿಂದ ಭಾನುವಾರನೇ ಮಾಡಬೇಕು ಅನ್ನೋವಂಥದ್ದು ಬಂದ್ಬಿಟ್ಟಿದೆ. ಮತ್ತು ಅದು ಹಿಂದೆ ಯಾಕೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಭಾನುವಾರ ಅಗ್ನಿಭಯ ಅಂತ, ಅಂದರೆ ಏನಾದರೂ ಅವಘಡಗಳು ಆಗುವಂಥ ಸಾಧ್ಯತೆಗಳಿತ್ತು. ಈ ಬೆಂಕಿ ಏನಾದರೂ ಒಲೆ ಉರಿಯುವಂಥ ಸಂದರ್ಭದಲ್ಲೋ ಅಥವಾ ಯಾವುದೋ ಬೆಂಕಿ ಹತ್ಕೊಂಡು ಮದುವೆ ಸಂದರ್ಭದಲ್ಲಿ ತೊಂದರೆಗಳು ಆಗುವಂಥದ್ದು ಇವೆಲ್ಲವನ್ನು ನಾವು ಕಾಣ್ತಾ ಇದ್ವಿ. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಭಾನುವಾರ ಅನ್ನುವಂಥದ್ದು ಮಾಡ್ತಾ ಇರಲಿಲ್ಲ. ಅದೇ ರೀತಿ ಸಹ ಈ ಬಹುಳ ಸೋಮವಾರ ಅನ್ನುವಂಥದ್ದು ಹೇಗೆ ಫಲಗಳನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಈ ಸೋಮವಾರ ಅಮಾವಾಸ್ಯೆ ಆದ ಮೊದಲನೇ ಸೋಮವಾರ ಏನು ಬರುತ್ತೆ ಅಥವಾ ಹುಣ್ಣಿಮೆ ಆದ ಮೊದಲನೇ ಸೋಮವಾರ ಏನು ಬರುತ್ತೆ ಅದನ್ನು ಬಹುಳ ಸೋಮವಾರ ಅಂತ ಹೇಳ್ತೀವಿ. ಅದು ಬಹುಳ ಸೋಮವಾರದಲ್ಲಿ ಈಗಾಗಲೇ ಮದುವೆ ಆಗಿರುವಂಥವರು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ವರೆಗೂ ಇತ್ಯರ್ಥಗಳನ್ನು ಮಾಡ್ಕೊತಾ ಇರುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಈ ಮದುವೆ ಡೇಟು ಏನಾದರೂ ಬಹುಳ ಸೋಮವಾರ ಇದೆಯಾ, ಮೊದಲು ಅದನ್ನು ಪರಿಶೀಲನೆ ಮಾಡಿ. ನೀವೇನಾದರೂ ಆ ಡೇಟಲ್ಲಿ ಮದುವೆ ಮಾಡಿಕೊಂಡ್ರೆ ವೈವಾಹಿಕ ಜೀವನ ಸರಿ ಇರೋದಿಲ್ಲ. ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ವಿಚಾರ. ಇನ್ನು ಈ ಕೆಲವು ತಿಥಿಗಳು ಆಗಲೇ ನಾನು ಹೇಳ್ತಾ ಇದ್ದೆ, ಈ ತಿಥಿಗಳು ಸಂಧಿ ಅನ್ನುವಂಥದ್ದು. ಅಂದರೆ ಒಂದು ತಿಥಿ ಯಾವುದಿರುತ್ತೆ, ತೃತೀಯ ತಿಥಿನೋ ಅಥವಾ ಪಾಡ್ಯಮಿ ತಿಥಿ ಮುಗಿದು ಇನ್ನೊಂದು ತಿಥಿ ಪ್ರಾರಂಭ ಆಗುವ ಸಂದರ್ಭ ಏನಿರುತ್ತೆ, ನಿಮಗೆ ಮುಹೂರ್ತ ಕೊಟ್ಟಿರ್ತಾರೆ, ಆ ಮುಹೂರ್ತದಲ್ಲಿ ಸಂಧಿ ಏನಾದರೂ ಇತ್ತು ಅಂದ್ರೂ ಅದೂ ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಬರುತ್ತೆ. ನಕ್ಷತ್ರ ಸಂಧಿ ಅಂತ ಹೇಳುತ್ತೆ. ನಾವು ತಾರಾಬಲ ಚಂದ್ರಬಲವನ್ನು ನೋಡಬೇಕಾದ್ರೆ ಇದನ್ನು ನೋಡಲೇಬೇಕಾಗುತ್ತೆ ಪ್ರತಿಯೊಬ್ಬರೂ. ಯಾಕಂತ ಹೇಳಿದ್ರೆ ನಿಮ್ಮ ನಕ್ಷತ್ರಕ್ಕೂ, ಅಂದರೆ ವಧುವಿನ ನಕ್ಷತ್ರಕ್ಕೂ ವರನ ನಕ್ಷತ್ರಕ್ಕೂ ನಿತ್ಯ ನಕ್ಷತ್ರ, ಅಂದರೆ ನೀವು ಮದುವೆ ಮಾಡ್ಕೋಬೇಕಾಗಿರುವಂತಹದ್ದು ಒಂದು ಯಾವುದೋ ಒಂದು ದಿನಾಂಕ ಏನಿರುತ್ತೆ, ಆ ದಿನಾಂಕಕ್ಕೆ ಆ ನಕ್ಷತ್ರ ಯಾವುದು ಅಂತ ತಿಳ್ಕೊಳ್ಬೇಕಾಗುತ್ತೆ. ಆ ದಿನಾಂಕಕ್ಕೆ, ಆ ನಕ್ಷತ್ರಕ್ಕೆ, ವಧುವರರ ನಕ್ಷತ್ರಕ್ಕೆ ತಾರಾಬಲ ಅನ್ನುವಂಥದ್ದು ನೋಡುವಂಥದ್ದು ಇರುತ್ತೆ. ತಾರಾಬಲ ಅಂತ ಹೇಳಿದ್ರೆ ನೋಡಿ, ವದತಾರೇನೋ ಅಥವಾ ಈ ಕೆಲವು ಪರಮ ಮೈತ್ರ ತಾರೆ ಅಂತ ಬರ್ತಾ ಇರುತ್ತೆ, ಕ್ಷೇಮ ತಾರೆ ಅಂತ ಬರುತ್ತೆ. ಸೊ ಈ ಥರದ್ದೊಂದಷ್ಟು ತಾರೆಗಳು ಇರುವಂಥದ್ದಿದೆ. ಅದರಲ್ಲಿ ಏನಾದರೂ ವದತಾರೆ ಆಗ್ಬೋದು, ವಿಪತ್ತಾರೆ ಆಗಬಹುದು ಇತ್ತು ಅಂತ ಹೇಳಿದ್ರೂ ಅದನ್ನು ಮದುವೆ ವಿಚಾರದಲ್ಲಿ ತೊಂದರೆಗಳು ಬರುತ್ತೆ. ಸಾಮಾನ್ಯವಾಗಿ ಕೆಲವು ದುರ್ಮುಹೂರ್ತಗಳು ಅಂತ ನಾವು ನೋಡ್ತೀವಿ. ಸೊ ಈ ಮದುವೆಗೆ ಮುಹೂರ್ತವನ್ನು ಇಟ್ಟ ನಂತರ ವಿಘ್ನಗಳು ಬರುವಂಥದ್ದು, ಸರಿಯಾದಂತಹ ಒಂದು ಮದುವೆಗೆ ಹಣದ ಒಂದು ಅಭಾವ ಬರುವಂಥದ್ದು, ಮತ್ತು ಮದುವೆ ಇನ್ನೇನು ಇದೆ, ಇನ್ನೊಂದು ವಾರ ಇದೆ ಅಥವಾ ಇನ್ನೊಂದು 3 ದಿನ ಮದುವೆ ಇದೆ ಅನ್ನೋಂಥ ಸಂದರ್ಭದಲ್ಲಿ ಏನಾದರೂ ವರನಿಗೆ ಆಪತ್ತಾಗಿ ಏನಾದರೂ ಅಪಘಾತದಲ್ಲಿ ತೊಂದರೆ ಆಗಿರೋದು, ತೀರೋಗಿರೋದು, ಈ ಥರ ಘಟನೆಗಳು ನಾವು ನೋಡಿದ್ದೀವಲ್ಲ. ಮದುವೆ ಮಂಟಪದ ಇಂದಿನ ದಿನವೇ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದು ಹೃದಯಘಾತದಿಂದ ತೀರೋಗಿರೋವಂಥದ್ದು ಘಟನೆ ನೋಡ್ತೀವಿ. ಸೊ ಅಥವಾ ವರನ ತಂದೆಗೋ, ವಧುವಿನ ತಾಯಿಗೋ ಅಥವಾ ಇನ್ಯಾರಿಗೋ ಕುಟುಂಬದ ಸದಸ್ಯರಿಗೆ ಮುಹೂರ್ತ ಸರಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ತೊಂದರೆ ಆಗಿರುವಂಥದ್ದಿದೆ. ಸೊ ಈ ಥರದ್ದು ಯಾವುದೂ ಆಗಬಾರ್ದು. ಸರಿಯಾದಂತಹ ಮುಹೂರ್ತ ನೋಡಿ ಮದುವೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದಿದೆ. ಮತ್ತು ಒಂದಷ್ಟು ನಕ್ಷತ್ರಗಳನ್ನು ಒಂದಷ್ಟು ಇಂತಹ ನಕ್ಷತ್ರದಲ್ಲೇ ಮದುವೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರ ಆಗ್ಬೋದು, ಈ ಪ್ರೇಮ ವಿವಾಹಕ್ಕೆಲ್ಲ ರೋಹಿಣಿ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಮುಹೂರ್ತ ಇಡೋದು ಬಹಳ ಒಳ್ಳೆಯದು. ಹಾಗಾಗಿ ಸ್ವಾತಿ ನಕ್ಷತ್ರ ಅಂಥೇಳಿ ಯಾವತ್ತು ಬರುತ್ತೆ ಅಂತ ನೋಡ್ಬಿಟ್ಟು ಆವತ್ತು ಮದುವೆ ಆದರೆ ಆಗಲ್ಲ. ಆ ಸ್ವಾತಿ ನಕ್ಷತ್ರಕ್ಕೆ ಲಕ್ಷ್ಮೀ ನರಸಿಂಹ ನಕ್ಷತ್ರ ಆಗಿರೋದ್ರಿಂದ ಒಂದಷ್ಟು ನಿಮಗೆ ತಾರಾಬಲ ಚಂದ್ರಬಲ ಬರುತ್ತಾ ನೋಡಬೇಕಾಗುತ್ತೆ. ರೋಹಿಣಿ ನಕ್ಷತ್ರ ಕೃಷ್ಣ ನಕ್ಷತ್ರ ಆಗಿರೋದ್ರಿಂದ ಅನ್ಯೋನ್ಯತೆಯಿಂದ ಇರುವಂಥದ್ದು ಕಾರಣ ಆಗಿರೋದ್ರಿಂದ ಆ ನಕ್ಷತ್ರ ನಿತ್ಯ ನಕ್ಷತ್ರಕ್ಕೆ ನಿಮ್ಮ ಜನ್ಮ ನಕ್ಷತ್ರಕ್ಕೂ ಅನ್ವಯ ಆಗುತ್ತಾ, ತಾರಾಬಲ ಹೇಗಿರುತ್ತೆ, ಕ್ಷೇಮತಾರ ಬರುತ್ತಾ. ಸೊ ಇದೊಂದಷ್ಟು ಲೆಕ್ಕಾಚಾರಗಳು ಇದೆ. ಈ ಮೃಗಶಿರ ನಕ್ಷತ್ರ ಆಗ್ಬೋದು, ಮಗ ನಕ್ಷತ್ರ ಆಗ್ಬೋದು, ಅಥವಾ ಉತ್ತರಾಷಾಢ ನಕ್ಷತ್ರ ಆಗ್ಬೋದು, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ, ಮತ್ತು ಮೂಲ ನಕ್ಷತ್ರ. ನೋಡಿ, ನಾವು ಮೂಲ ನಕ್ಷತ್ರ ಅಂತ ಹೇಳ್ತೀವಿ. ಮೂಲ ನಕ್ಷತ್ರ ದೋಷ ನಕ್ಷತ್ರ ಅನ್ನುವಂಥದ್ದು ಎಲ್ಲ ಮನಸ್ಥಿತಿಗೆ ನಾವು ನೋಡ್ತಾ ಇದ್ದೀವಿ. ಮೂಲ ನಕ್ಷತ್ರದಲ್ಲಿ ಮದುವೆ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಹಾಗಾಗಿ ಯಾವುದು ನಕ್ಷತ್ರಗಳಲ್ಲಿ ವಿವಾಹವನ್ನು ಮಾಡಬೇಕು, ಆ ನಕ್ಷತ್ರಗಳು ನಮಗೆ ಎಷ್ಟು ಫಲಗಳು ಕೊಡುತ್ತೆ ಆ ದಿನ ಮದುವೆ ಮಾಡಿಕೊಳ್ಳುವಂಥದ್ದು, ಇದನ್ನು ತಾರಾಬಲ ಚಂದ್ರಬಲದಲ್ಲಿ ನೋಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಮದುವೆ ಮುಹೂರ್ತ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಿ ನೋಡಿ ಮಾಡಬೇಕಾಗುತ್ತೆ.
ಇನ್ನು ಈ ನಕ್ಷತ್ರ ಮತ್ತು ತಿಥಿಗಳು ಹೊರತುಪಡಿಸಿದ್ರೆ ಲಗ್ನ ಅಂತ ಬರುತ್ತೆ. ಯಾವ ಲಗ್ನದಲ್ಲಿ ವಿವಾಹವನ್ನು ಮಾಡ್ಕೋಬಹುದು. ನಾವು ಜಾತಕಗಳ ಪರಿಶೀಲನೆ ಮಾಡುವಾಗ ನೋಡಪ್ಪ, ಈ ಲಗ್ನದಲ್ಲಿ ನೀನು ಹುಟ್ಟಿದೀಯಾ, ಆ ಲಗ್ನಕ್ಕೆ ಗುಣಗಳು ಏನು, ಸೊ ಅಂದರೆ ಆ ಲಗ್ನಕ್ಕೆ ಒಂದಷ್ಟು ಅವರ ಭಾವನೆಗಳು, ಅವರ ಒಂದಷ್ಟು ಆಲೋಚನೆಗಳಾಗಬಹುದು, ಅದರ ಫಲಗಳನ್ನು ನಾವು ತೆಗೆದುಕೊತಾ ಇರ್ತೀವಿ. ಆದರೆ ಮುಹೂರ್ತ ಅಂತ ಬಂದಾಗ ವಿವಾಹದ ಮುಹೂರ್ತ ಲಗ್ನ ಅಂತ ಏನು ಲೆಕ್ಕಾಚಾರ ಇರುತ್ತೆ, ಲಗ್ನ ಶುದ್ಧಿ, ಸಪ್ತಮ ಶುದ್ಧಿ ಬಹಳ ಅಗತ್ಯ ಇದೆ. ಇವೆರಡೂ ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ಸಪ್ತಮ ಶುದ್ಧಿ ಬಂದು ಅಂತ ಹೇಳಿದ್ರೆ ಈ ಲಗ್ನದಿಂದ 7ನೇ ಮನೆಯಲ್ಲಿ ಯಾವುದೇ ಪಾಪಗ್ರಹಗಳು ಇರಬಾರ್ದು. ಯಾವುದೇ ಗ್ರಹಗಳಿದ್ರೂ ಸಹ ಅದರ ಪರಿಣಾಮದಿಂದ ಒಂದಷ್ಟು ವೈವಾಹಿಕ ಜೀವನಕ್ಕೆ ಹೊಡೆತ ಬೀಳುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಲಗ್ನ ಶುದ್ಧಿ ಬಹಳ ಅಗತ್ಯ ಇದೆ. ಇನ್ನು ಒಂದಷ್ಟು ಶುಭ ಗ್ರಹಗಳಾದಂತಹ ಗುರು ಏನಾದರೂ ಲಗ್ನದಲ್ಲಿ ಇದ್ದು ಸ್ವಕ್ಷೇತ್ರ ಅಥವಾ ಉಚ್ಚಸ್ಥಾನವಾಗಿದ್ದರೆ ಒಂದಷ್ಟು ವೈವಾಹಿಕ ಜೀವನ ಉತ್ತಮವಾದಂಥ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಒಂದಷ್ಟು ಪಾಪಗ್ರಹಗಳು, ಶನಿ ಕುಜನ ಸಂಯೋಗ, 7ನೇ ಮನೆಯಲ್ಲಿ ಕುಜ ಇತ್ತು ಅಂತ ಹೇಳಿದ್ರೆ ನಾವು ಜಾತಕದಲ್ಲಿ ಏನಾಗುತ್ತೆ, ಮಗುಗೆ ಕುಜದೋಷ ಇದೆ ಅಂತ ಅದು ದೋಷಕ್ಕೆ ಪರಿಹಾರವನ್ನು ಮಾಡ್ತೀವಲ್ಲ, ಅದೇ ರೀತಿ ಏನಾದರೂ ಮುಹೂರ್ತ ಲಗ್ನದಲ್ಲಿ ಕುಜ ಇತ್ತು ಅಂದ್ರೂ ಅದೂ ವೈವಾಹಿಕ ಜೀವನಕ್ಕೆ ವಿಚ್ಛೇದನೆವರೆಗೂ ಕರ್ಕೊಂಡು ಹೋಗುವಂಥದ್ದು ಇರುತ್ತೆ. ಯಾವಾಗಲೂ ಕಲಹಗಳು, ಮದುವೆ ಮುಂಚಿತವಾಗಿ ಬಹಳ ಚೆನ್ನಾಗಿರ್ತಾರೆ, ಬಹಳ ಅನ್ಯೋನ್ಯವಾಗಿ ವರ್ಷಾನುಗಟ್ಟಲೆ ಓಡಾಡ್ತಾ ಇರ್ತಾರೆ. ಈ ದುರ್ಮುಹೂರ್ತಗಳಲ್ಲಿ ಏನಾದರೂ ಮದುವೆ ಆಯಿತು ಅಂತ ಹೇಳಿದ್ರೆ ಮದುವೆ ಆದಾಗಿಂದ ವೈವಾಹಿಕ ಜೀವನದಲ್ಲಿ ಬಿರುಕುಂಟಾಗುತ್ತೆ. ಕೊನೆಗೆ ಎಲ್ಲಿಗೆ ಹೋಗುತ್ತೆ ಹೇಳಿ, ಕೋರ್ಟು ಕಚೇರಿ ತನಕ ಹೋಗುವಂಥದ್ದು ಸನ್ನಿವೇಶಗಳು ಬರುವಂಥದ್ದು ಇರುತ್ತೆ. ಅದಕ್ಕೆ ಮುಹೂರ್ತ ಅನ್ನೋದು, ಈಗಾಗಲೇ ಯಾರಾದರೂ ನಿಮಗೆ ಡೇಟ್ ಕೊಟ್ಟಿದ್ದಾರೆ, ಮದುವೆ ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಎಷ್ಟು ಸರಿ. ನಾನು ಈ ನಡುವೆ ಮೊನ್ನೆ ಯಾವುದೋ ಒಂದು ಮುಹೂರ್ತದ ಇದು ನೋಡ್ತಾ ಇದ್ದೆ, ಒಂದು ಪತ್ರಿಕೆಗಳನ್ನ. ಅದರಲ್ಲಿ ಅಕ್ಷಯ ತೃತೀಯ ದಿವಸ ಮದುವೆ ಇಟ್ಬಿಟ್ಟಿದ್ದಾರೆ. ಅಕ್ಷಯ ತೃತೀಯ ಒಳ್ಳೆಯದೇ, ಏನು ಅದರಲ್ಲಿ ನಾನು ಸಮಸ್ಯೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಕ್ಷಯ ತೃತೀಯ ಏನಿದೆ ಈ ಸತಿ ಬಂದಿರುವಂಥದ್ದು ಮದುವೆಯನ್ನು ಮಾಡ್ಕೊಳ್ಳೋದು ಅಷ್ಟು ಪ್ರಶಸ್ತವಾಗಿಲ್ಲ. ಮತ್ತು ನಾನು ಹಿಂದೆನೂ ಹೇಳ್ತಾ ಇದ್ದೆ, ಅಕ್ಷಯ ತೃತೀಯ ಅಕ್ಷಯ ಪಾತ್ರೆ ರೀತಿ ಫಲಗಳು ಕೊಡುತ್ತೆ. ನೀವು ಒಂದು ಗೃಹ ಪ್ರವೇಶ ಮಾಡ್ತೀರಾ, ಮಾಡಿ. ಗೃಹ ಪ್ರವೇಶ ಮಾಡಿದ್ರೆ ಒಂದು ಮನೆಗೆ 2 ಮನೆ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಆದರೆ ಅಕ್ಷಯ ತೃತೀಯಲ್ಲಿ ಮದುವೆ ಆಗಿದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕಾಗುತ್ತಾ ಅಲ್ವಾ? ಸೊ ಹಾಗಾಗಿ ಒಂದಕ್ಕೆ 2 ಫಲಗಳನ್ನು ಕೊಡುವಂಥದ್ದು ಏನಿರುತ್ತೆ, ಅಕ್ಷಯ ಪಾತ್ರೆಯ ರೀತಿ ಫಲಗಳನ್ನು ಕೊಡುತ್ತೆ, ವೈವಾಹಿಕ ಜೀವನಕ್ಕೂ ಬಿರುಕುಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈಗಾಗಲೇ ಏನಾದರೂ ಅಕ್ಷಯ ತೃತೀಯ ದಿವಸ ಮದುವೆ ಇಟ್ಟಿದ್ದೀರಿ ಅಂದರೆ ಆದಷ್ಟು ಅವಾಯ್ಡ್ ಮಾಡಿ. ನೀವೇನಾದರೂ ಮೊದಲನೇ ಮಗಳಾಗಿ ಈಗಾಗಲೇ ಮದುವೆ ಮಾಡ್ಕೊಳ್ಳುವಂಥವ್ರೂ ಮೊದಲನೇ ಮಗ ಆಗಿದ್ದರೆ ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬೇಡಿ. ಮತ್ತು ಇನ್ನೊಂದು ಹೇಳುತ್ತೆ, ಜ್ಯೇಷ್ಠ ನಕ್ಷತ್ರ, ವಧುದು ಜ್ಯೇಷ್ಠ ನಕ್ಷತ್ರ, ವರಂದು ಜ್ಯೇಷ್ಠ ನಕ್ಷತ್ರವಾಗಿದ್ದು ಜ್ಯೇಷ್ಠ ಮಾಸದಲ್ಲಿ ಮದುವೆ ಆದ್ರೂ ಸಮಸ್ಯೆ ಬರುತ್ತೆ. ಹಾಗಾಗಿ ಈ ಥರದ್ದೇನಾದರೂ ಸಮಸ್ಯೆಗಳಿದ್ದರೆ ಆದಷ್ಟು ಅವಾಯ್ಡ್ ಮಾಡಿ. ಒಂದು ಸತಿ ನೀವು ಈಗಾಗಲೇ ಮದುವೆಗೆ ಡೇಟುಗಳು ಏನೆಲ್ಲ ಫಿಕ್ಸ್ ಮಾಡಿದ್ದೀರಾ ಅದು ಎಷ್ಟು ಸರಿ ಇದೆ ಅಂತ ಕ್ರಾಸ್ ಚೆಕ್ ಮಾಡಿಸಿ ಆನಂತರ ಮದುವೆಗೆ ಮುಂದೆ ಹೋಗೋದು ಬಹಳ ಉತ್ತಮ. ಓಕೆ ಗುರುಜಿ.